ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಮನ ಎಂಬುದು ಬೇರಿಲ್ಲ, ಮಹಾದೇವನ ಮಹಾ ಅರುಹು ನೋಡ. ಸಂಕಲ್ಪ ವಿಕಲ್ಪ ಧರಿಸಿದಲ್ಲಿ ಮನ ಎನಿಸಿತ್ತು, ಅದು ಅಳಿದಲ್ಲಿ ಮಹಾಜ್ಞಾನ ಎನಿಸಿತ್ತು. ಅಳಿದ ಭಾವ ತಲೆದೋರಿದಲ್ಲಿ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎನಿಸಿತ್ತು. ನಾವು ಅರಿವು ಅಂದರೆ ಏನು ಅನ್ನುವಂಥದ್ದು ಇದಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಂಡ್ವಿ. ಮನಸ್ಸಂದ್ರೇನು, ಸಂಕಲ್ಪ ವಿಕಲ್ಪ ಅಂದ್ರೇನು? ಸಂಕಲ್ಪ ವಿಕಲ್ಪಗಳಿಂದಲೇ ಮನಸ್ಸು ತಯಾರಾಗೋದು. ಮನ ಎಂಬುದು ಬೇರೆಲ್ಲ, ಮಹಾದೇವನ ಮಹಾ ಅರುಹು, ಅದು ಆಯಿತು. ಸಂಕಲ್ಪ ವಿಕಲ್ಪ ಧರಿಸಿದಲ್ಲಿ ಮನ ಎನಿಸಿತ್ತು. ಸಂಕಲ್ಪ ವಿಕಲ್ಪ ಅಂದ್ರೇನು? ಸಂಕಲ್ಪ ಅಂತಂದರೆ ಮುಂದಿನ ವಿಚಾರ ಮಾಡೋದು, ವಿಕಲ್ಪ ಅಂತಂದರೆ ಹಿಂದಿನ ನೆನಪು ಮಾಡ್ಕೊಳ್ಳೋದು. ನಮ್ಮ ಮನಸ್ಸು ಯಾವಾಗಲೂ ಹಿಂದರೆ ಹೋಗಿರ್ತದೆ, ಮುಂದರೆ ಹೋಗಿರ್ತದೆ. ಇವು ಎರಡರಲ್ಲಿ ಒಂದರಲ್ಲಿ ಇರ್ತದೆ. ಆದರೆ ಸದ್ಯದಲ್ಲಿ ಇರಲಿಕ್ಕೆ ಮಾತ್ರ ತಯಾರಿಲ್ಲದು. ಮುಂದಿನ ಸಂಕಲ್ಪ ಅಂದ್ರೇನು? ಅರ್ಥಾತ್ ನಾವು ಇಂಥದ್ದೊಂದು ಮಾಡಬೇಕಂತ ಮಾಡೀವಿ, ಹಿಂಗೆ ಮಾಡಬೇಕು, ಇಂಥ ಒಂದು ಮನೆ ಕಟ್ಟಬೇಕು, ಹೀಗೆ ವಿನ್ಯಾಸ ಇರಬೇಕು, ಹೀಗೆ ಅದರ ಕಿಟಕಿಗಳಿರಬೇಕು, ಹೀಗೆಲ್ಲ ರೂಮ್ಸ್ಗಳಿರಬೇಕು, ಹೀಗೆಲ್ಲ ನಾವು ಅದ್ರ ಬಗ್ಗೆ ಒಂದು ನಕ್ಷೆಯನ್ನು ಮನಸ್ಸಿನಾಗ ತಯಾರು ಮಾಡ್ಕೋತೀವಿ, ಸಂಕಲ್ಪ ಮಾಡ್ಕೋತೀವಿ. ಹಾಗೆಯೇ ಮಗಳಿಗೆ ಅಳಿಯ ಹೀಗೆ ಸಿಗಬೇಕು, ಹಾಗೆ ಸಿಗಬೇಕು, ಹೀಗೆಲ್ಲ ಮುಂದಿನ ವಿಚಾರಗಳು. ಇದು ಸಂಕಲ್ಪ. ಇನ್ನು ವಿಕಲ್ಪ ಅಂತಂದರೆ ಹಿಂದೆ ಹೋಗೋದು. ಹಿಂದಿನ ಕೆಲವು ವಿಚಾರಗಳು, ಕೆಲವು ಸಂಘರ್ಷಗಳು, ಜಗಳಗಳು, ಅವನ್ನ ನೆನಪು ತಗೊಂಡು ಈಗ ಬಹಳಷ್ಟು ಸಿಟ್ಟಿಗೆ ಬರೋದು. ಆಗ ಆಗಿರುವಂಥ ಒಂದು ಆ ಸನ್ನಿವೇಶವನ್ನು ಇಟ್ಕೊಂಡು ಇವಾಗ ನಮ್ಮ ಸ್ಥಿಮಿತತೆಯನ್ನು ಕಳೆದುಕೊಂಡು ಸಿಟ್ಟಾಗೋದು. ಮತ್ತು ಹಿಂದಿನ ದುಃಖದ ಸನ್ನಿವೇಶಗಳನ್ನು ನೆನಪು ಮಾಡಿಕೊಂಡು ಇಂದು ದುಃಖಿಗಳಾಗೋದು. ಕೆಲವೊಂದು ಒಳ್ಳೆಯ ಸನ್ನಿವೇಶಗಳು ಕೂಡ ನೆನಪಾಗ್ತವೆ, ಅದನ್ನೇ ಪಾಸಿಟಿವ್ ವಿಚಾರ ಅಂತ ಹೇಳ್ತಾರೆ. ಅಂಥ ಮನಸ್ಸಿಗೆ ಸಂತೋಷ ಕೊಡುವಂಥ ಸನ್ನಿವೇಶಗಳು, ಅದನ್ನು ನೆನಪು ಮಾಡಿಕೊಂಡ್ರೇನು ಅಡ್ಡಿ ಇಲ್ಲ. ಆದರೆ ನಾವು ಹೀಗೆ ಹಿಂದೆ ವಿಕಲ್ಪವನ್ನು ಮಾಡ್ತಾ ಹಿಂದೆ ಹೋಗೋದು, ಸಂಕಲ್ಪವನ್ನು ಮಾಡ್ತಾ ಮುಂದೆ ಹೋಗೋದು, ಇವು ಎರಡರ ಪೈಕಿ ಒಂದರಲ್ಲಿ ಮನಸ್ಸು ಇರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಆ ಮನಸ್ಸನ್ನು ನಾವು ಎರಡರಿಂದ ಬಿಡಿಸಿ, ಭೂತ ಭವಿಷ್ಯತ್ಗಳನ್ನು ಬಿಡಿಸಿ ಪ್ರೆಸೆಂಟ್ ಟೆನ್ಸ್ದಲ್ಲಿ ನಾವು ಅದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮಹಾತ್ಮರು ಶರಣರು ಹೇಳಿದರು. ಯಾವ ಮನಸ್ಸನ್ನುವಂಥದ್ದು ಸಂಕಲ್ಪ ವಿಕಲ್ಪಗಳಿಂದ ಕೂಡಿ ತಯಾರಾಗ್ತದೆ ಅಂತ ಹೇಳ್ತಾರೆ. ಹ್ಯಾಂಗೆ ಎಲೆ ಅಡಿಕೆ ಸುಣ್ಣ ಕೂಡಿದಾಗ ಹೆಂಗೆ ಕೆಂಪು ಬಣ್ಣ ತಯಾರಾಗ್ತದೋ ಅದೇ ಪ್ರಕಾರವಾಗಿ ಸಂಕಲ್ಪ ವಿಕಲ್ಪಗಳಿಂದ ಮನಸ್ಸು ತಯಾರಾಗ್ತದೆ. ಎರಡರ ಪೈಕಿ ಒಂದರಾಗ ಅದು ಅಡ್ಡಾಡ್ತಾ ಇರ್ತದೆ. ಹಾಗೆ ಇಂಥ ಒಂದು ಸಂಕಲ್ಪ ವಿಕಲ್ಪಗಳು ಅಂದ್ರೇನು ನಮ್ಗೆ ಗೊತ್ತಾಯಿತು. ಈ ಸಂಕಲ್ಪ ವಿಕಲ್ಪಗಳನ್ನು ನಿಲ್ಲಿಸಿಬಿಟ್ಟು ಸ್ಥಗಿತಗೊಳಿಸಿ ಸದ್ಯದ ಒಂದು ಸ್ಥಿತಿಯಲ್ಲಿ ನಾವು ಪಾಸ್ಟ್ ಫ್ಯೂಚರನ್ನು ಬಿಟ್ಟು ಪ್ರೆಸೆಂಟ್ ಟೆನ್ಸ್ದಾಗ ನಿಲ್ಲಕ್ಕೆ ನಾವು ಯಾವಾಗ ಟ್ರೈ ಮಾಡಿದ್ವಿ, ಒಂದು ಅದಕ್ಕೆ ಸಾಧನೆ ಅಂತ ಹೇಳ್ತಾರೆ ಆ ಟ್ರೈ ಮಾಡೋದಕ್ಕೆ. ಅದನ್ನು ಯಾವಾಗಲೂ ಪ್ರಯತ್ನಿಸಿ ಆ ಒಂದು ಸಾಧನೆಯನ್ನು ಮಾಡ್ತಾ ಆ ಮನಸ್ಸನ್ನು ಇಲ್ಲೇ ನಿಲ್ಲಿಸ್ಬೇಕಂತೆ ಎಷ್ಟೋ ಕೆಲವೊಂದು ನಮ್ಮ ಪೂರ್ವಜರು ಶರಣರು ಕೆಲವು ವಿಧಾನಗಳು ಹೇಳಿದರು. ನಾಮಸ್ಮರಣೆ, ದೇವ ನಾಮಸ್ಮರಣೆ ಮಾಡಿರಿ ಅಂತ. ನಾಮಸ್ಮರಣೆ ನಮ್ಮ ಬಾಯಿ ಮಾಡ್ತಿರ್ತದೆ, ನಮ್ಮ ಒಂದು ಚಿತ್ತ ಆ ಮನಸ್ಸು ಎಲ್ಲೋ ಹೋಗಿರ್ತದೆ. ಒಂದು ಕಾಯಕವನ್ನು ನಮ್ಮ ಕೈ ಮಾಡ್ತಿರ್ತದೆ, ನಾವು ಎಲ್ಲೋ ಹೋಗಿರ್ತೀವಿ. ಯಾಂತ್ರಿಕವಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ, ಆದರೆ ನಮ್ಮ ಮನಸ್ಸು ಮಾತ್ರ ಎಲ್ಲೋ ಹಿಂದರೆ ಮುಂದರೆ ಹೋಗಿರ್ತದೆ. ಅದಕ್ಕೆ ಅಂಥ ಒಂದು ಮನಸ್ಸನ್ನು ಹಿಡಿದು ನಿಲ್ಲಿಸೋದೇ ಅದುವೇ ಸಾಧನೆ, ಅದುವೇ ಅರಿವು. ಅದನ್ನು ಸದ್ಯದ ಸ್ಥಿತಿಯಲ್ಲಿ ನಿಲ್ಲಿಸುವಂಥದ್ದನ್ನು ನಾವು ಮಾಡಬೇಕು. ಅದಕ್ಕೆ ಆ ನಿಲ್ಲಿಸುವ ಒಂದು ಪ್ರಕ್ರಿಯೆಗೆ ಧ್ಯಾನ ಅಂತ ಕರೆದ್ರು. ಅದಕ್ಕೆ ನಾವು ಯಾವಾಗಲೂ ನಮ್ಮನ್ನೇ ನಾವು ಗಮನಿಸ್ತಾ, ನಮ್ಮನ್ನೇ ನಾವು ಅಬ್ಸರ್ವ್ ಮಾಡ್ತಾ, ನಮ್ಮ ಶ್ವಾಸವನ್ನೇ ನಾವು ಗಮನಿಸುತ್ತಾ, ನಮ್ಮ ಅವಯವಗಳನ್ನು ಗಮನಿಸುತ್ತಾ, ನಾವು ಈಗಲೇ ಇಲ್ಲಿಯೇ ಸದ್ಯದಲ್ಲಿಯೇ ನಾವೇ ಇದ್ದೇವೆ ಅನ್ನುವಂಥ ಪ್ರಜ್ಞೆಯನ್ನಿಟ್ಟುಕೊಂಡು ಹಿಂದೆ ಮುಂದೆ ಸಂಕಲ್ಪ ವಿಕಲ್ಪದಲ್ಲಿ ಹೋಗದಂತೆ ನಾವು ಅದನ್ನು ತಡೆಯುವುದೇ ಈ ಒಂದು ಅರಿವಿನ ನೆಲೆಯಾಗಿದೆ. ಸಂಕಲ್ಪ ವಿಕಲ್ಪಗಳನ್ನು ಸ್ಥಗಿತಗೊಳಿಸುವಂಥ ಒಂದು ಪ್ರಮೇಯವಾಗಿದೆ. ಅದಕ್ಕೆ ಅಂತ
ಹಿಂದೆ ಮುಂದೆ ಹೋಗೋದಕ್ಕೆ ಸಂಕಲ್ಪ ವಿಕಲ್ಪ ಅಂತ ಹೇಳಿದರು. ಅದಕ್ಕೆ ಮುಂದಿನ ಒಂದು ವಿಚಾರದಲ್ಲಿ ಈ ಅರಿವು ಹೆಚ್ಚು ಮಾಡಿಕೊಂಡಾಗ ಇದು ತೂರ್ಯಾವಸ್ಥೆಗೆ ಹೋಗ್ತದೆ ಅನ್ನುವಂಥದ್ದನ್ನು ನಾವು ನೋಡೋಣ. ಸ್ವಲ್ಪದರಲ್ಲಿ ನಾವು ಇದರ ಒಂದು ಅರ್ಥಗಳನ್ನು ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಮಾತುಗಳಿಗೆ ವಿರಾಮ ಕೊಡೋಣ. ಶರಣು ಶರಣಾರ್ಥಿ.